ಈ ದುಷ್ಕೃತ್ಯ ಮಾಡೋರ ಮೇಲೆ ನಾವೆಲ್ಲ ಕ್ರಮ ತಗೊಳ್ಳೇಬೇಕು. ಇದು ಪಾಪದ ಕೆಲಸ. ಪ್ರಾಣಿಗಳನ್ನ ಕೊಂದು ಮಾಡೋದೆಲ್ಲ ಪಾಪದ ಕೆಲಸ. ಸರ್ಕಾರ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಯಾರ್ಯಾರು ಇಂಥವ್ರು ಮಾಡೋದ್ರೆಲ್ಲ ಅವ್ರು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ ಸರ್ಕಾರ. ಏನು ಮಾಡೋಣ ಈಗ ನಾವು? ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ, ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕು. ಯಾರನ್ನ ಕಂಡು ಶಿಕ್ಷೆ ಕೊಡಲೇಬೇಕು ಅಂತ. ಅದಾಗಲೇಬೇಕು. ಅದು ಈ ಚಾಮರಾಜನಗರದಲ್ಲಿ ಕೂಡ ಆಗಿತ್ತು ಸರ್, 3 ವರ್ಷಗಳ ಮೇಲೆ ಹೊನ್ನಾವರದಲ್ಲಿ ಆಗಿದೆ. ಅದನ್ನ ಹೇಳ್ತಾ ಇದ್ದೀನಲ್ಲ, ಎಲ್ಲೂ ಆಗಬಾರ್ದು ಇದು. ಈಗ ಪ್ರಾಣಿಗಳ ಮೇಲೆ ಯಾರು ಮಾಡ್ತಾರೆ, ಮನುಷ್ಯ ಹೊಡೆದಾಣ ಬೇಕಾದ್ರೆ ಪ್ರಾಣಿಗಳೇನು ಮಾಡ್ತಾರೆ? ಪರಿಹಾರ ಏನಾದರೂ ಇಲಾಖೆ ಪರಿಹಾರದ ಬಗ್ಗೆ ಯೋಚನೆ ಮಾಡಿಲ್ಲ. ನೋಡೋಣ. ಈ ದುಷ್ಕೃತ್ಯ ಮಾಡೋರ ಮೇಲೆ ನಾವೆಲ್ಲ ಕ್ರಮ ತಗೊಳ್ಳೇಬೇಕು. ಇದು ಪಾಪದ ಕೆಲಸ. ಪ್ರಾಣಿಗಳನ್ನ ಕೊಂದು ಮಾಡೋದೆಲ್ಲ ಪಾಪದ ಕೆಲಸ. ಸರ್ಕಾರ ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೀವಿ. ಯಾರ್ಯಾರು ಇಂಥವ್ರು ಮಾಡೋದ್ರೆಲ್ಲ ಅವ್ರು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡ್ತದೆ ಸರ್ಕಾರ. ಏನು ಮಾಡೋಣ ಈಗ ನಾವು? ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ, ಇದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕು. ಯಾರನ್ನ ಕಂಡು ಶಿಕ್ಷೆ ಕೊಡಲೇಬೇಕು ಅಂತ. ಅದಾಗಲೇಬೇಕು. ಅದು ಈ ಚಾಮರಾಜನಗರದಲ್ಲಿ ಕೂಡ ಆಗಿತ್ತು ಸರ್, 3 ವರ್ಷಗಳ ಮೇಲೆ ಹೊನ್ನಾವರದಲ್ಲಿ ಆಗಿದೆ. ಅದನ್ನ ಹೇಳ್ತಾ ಇದ್ದೀನಲ್ಲ, ಎಲ್ಲೂ ಆಗಬಾರ್ದು ಇದು. ಈಗ ಪ್ರಾಣಿಗಳ ಮೇಲೆ ಯಾರು ಮಾಡ್ತಾರೆ, ಮನುಷ್ಯ ಹೊಡೆದಾಣ ಬೇಕಾದ್ರೆ ಪ್ರಾಣಿಗಳೇನು ಮಾಡ್ತಾರೆ? ಪರಿಹಾರ ಏನಾದರೂ ಇಲಾಖೆ ಪರಿಹಾರದ ಬಗ್ಗೆ ಯೋಚನೆ ಮಾಡಿಲ್ಲ. ನೋಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.